ಸ್ನೇಹಿತರೆ, ತ್ರಿವರ್ಣ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಮಂಜುನಾಥ್. ಸ್ನೇಹಿತರೆ, ಕಳೆದ 2-3 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಗಳೂರಿನ ಸ್ಟೂಡೆಂಟ್ಗಳಿಗೆ 18ರಿಂದ 25 ವರ್ಷ ಇರ್ತಕ್ಕಂಥ ಸ್ಟೂಡೆಂಟ್ಗಳಿಗೆ 7,000 HIV ಪಾಸಿಟಿವ್ ಬಂದಿದೆ, ಎಲ್ಲರೂ ಕಡ್ಡಾಯವಾಗಿ HIV ಚೆಕ್ ಮಾಡ್ಕೋಬೇಕು ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹರಿದಾಡ್ತಾ ಇತ್ತು. ಇದಕ್ಕೆ 7,000 ಜನ ಬರೀ ಸ್ಟೂಡೆಂಟ್ಗಳಿಗೆ ಅಷ್ಟೇ ಬಂದಿದೆಯಾ ಅಥವಾ ಬೇರೆಯವ್ರಿಗೂ ಬಂದಿದೆಯಾ? ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಅವರು ಪದ್ಮ ಬಸವಂತಪ್ಪರ್ ಏನು ಹೇಳಿದರು, ಹಾಗೆ ನಮ್ಮ ಹೆಲ್ತ್ ಮಿನಿಸ್ಟರ್ ಆದಂಥ UT ಖಾದರ್ ಅವರು ಇದ್ರ ಬಗ್ಗೆ ರೆಸ್ಪಾಂಡ್ ಮಾಡಿದ್ದಾರೆ. ಏನೆಲ್ಲ ಆಯಿತು, 7,000 ಜನಕ್ಕೆ ಬರೀ ಸ್ಟೂಡೆಂಟ್ಗಳಿಗೆ ಅಷ್ಟೇ ಬಂದಿದೆಯಾ, ಯಾವುದು ಸತ್ಯ ಯಾವುದು ನಿಜ ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ವಿವರಿಸ್ತೀನಿ. ಅದಕ್ಕೂ ಮೊದಲು ಯಾರಿನ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನನ್ನು ಒತ್ತಿಟ್ಕೊಳ್ಳಿ. ಸ್ನೇಹಿತರೆ, ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಇವರು ಹೊರಡಿಸ್ತಕ್ಕಂಥದ್ದು ಏಪ್ರಿಲ್ ಜೂನ್ನಲ್ಲಿ ಮಾತ್ರ 2026 ಹೇಳ್ತಾ ಇರೋದು 3,202 HIV ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದೆ ಅಂತ ಹೇಳ್ತಿದ್ದಾರೆ. ಎಲ್ಲದು ಸ್ಟೂಡೆಂಟ್ಗಳಿಂದನೇ ಈ ಪಾಸಿಟಿವ್ ಬಂದಿದೆ ಅಂದರೆ ಅದಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ತಪ್ಪಾಗಿ ಬಿಂಬಿಸ್ತಾ ಇದ್ದಾರೆ. ಇಲ್ಲಿ ಅವರು 18ರಿಂದ 25 ಗ್ರೂಪ್ನಲ್ಲಿ ಬಂದಿರೋದು ನಿಜನೇ, ಆದರೆ ಇವರೆಲ್ಲ ಸ್ಟೂಡೆಂಟ್ಗಳೇನೆ ಅಲ್ಲ. ಇವರು ಇದರಲ್ಲಿ ಯಾರೋ ಡ್ರೈವರ್ ಆಗಿರ್ಬೋದು ಅಥವಾ ಲೇಬರ್ ಆಗಿರ್ಬೋದು, ಮತ್ತಾರೋ ಇರ್ಬೋದು, ಆ ಥರ ಇರೋದು. ಇದು ಬರೀ ಸ್ಟೂಡೆಂಟ್ಗಳಂತಾನೆ ಅಲ್ಲ, ಇದು ಕ್ಲಿಯರ್. ಇದು ಸುಳ್ಳು ಸುದ್ದಿ ಅಂತ ಇಲಾಖೆನೇ ಸ್ಪಷ್ಟಪಡಿಸಿದೆ. ಸಾರ್ವಜನಿಕರಲ್ಲಿ ಗೊಂದಲ ಬೇಡ ಅಂತ UT ಖಾದರ್ ಕೂಡ ಹೇಳಿದ್ದಾರೆ. ಬನ್ನಿ ಹಂಗಾದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಒಂದು ಅಂಕಿಅಂಶಗಳನ್ನು ಬಿಟ್ಟಿದ್ದಾರೆ, ಏನೇನಾಗಿದೆ, ಎಷ್ಟು ಜನ ರನ್ನಿಂಗ್ ಇದೆ ಅಂತ ಹೇಳ್ಬಿಟ್ಟು. ಜನರಲ್ ಆಗಿ ಚೆಕ್ ಮಾಡಿಸಿಕೊಂಡಂಥವ್ರು 5,53,453. ಇದರಲ್ಲಿ ಪಾಸಿಟಿವ್ ಬಂದಿದ್ದು 3,091. ಅದೇ ಪ್ರೆಗ್ನೆಂಟ್ ವುಮೆನ್ ಇವರು ಕೂಡ 2,81,742 ಟೆಸ್ಟ್ ಮಾಡಿಸ್ಕೊಂಡವ್ರು. ಇದರಲ್ಲಿ ಪಾಸಿಟಿವ್ ಬಂದಿದ್ದು 111. ಯಾವುದೇ ಪ್ರೆಗ್ನೆಂಟ್ ವುಮೆನ್ಗೆ ಈ HIV ಟೆಸ್ಟನ್ನು ಪ್ರೆಗ್ನೆನ್ಸಿ ಆದಾಗಿಂದನೇ ಚೆಕ್ ಮಾಡಿರ್ತಾರೆ. ಹಾಗಾಗಿ ಇವ್ರಿಗೆ ಮೊದಲೇ ಪ್ರಿಕಾಕ್ಷನ್. ಇವೆರಡೂ ಕೂಡಿದರೆ 3,202 ಜನ ಈ ಪ್ರಕರಣಗಳು ಈಗ ಸಕ್ರಿಯವಾಗಿದೆ. ಇದು 7,000 ಕಾಲೇಜು ವಿದ್ಯಾರ್ಥಿಗಳೆಂದೇ ತಪ್ಪು ಕಲ್ಪನೆಯನ್ನು ಇಲ್ಲಿ ಬಿಂಬಿಸಿದ್ದಾರೆ. ಕೆಲವು ಮೀಡಿಯಾಗಳು ಬಿಂಬಿಸಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬಲ್ಲಿ ವಾಟ್ಸಪ್ಪಲ್ಲೆಲ್ಲ ಹರಿದಾಡ್ತಾ ಇದೆ. ಇದಕ್ಕೆ ಮೇನ್ ಕಾರಣ ಅಂದರೆ ಡೇಟಿಂಗ್ ಆ್ಯಪ್ಸ್ಗಳಿರ್ಬೋದು, ಟಿಂಡರು, ಬಂಬಲ್ಲು ಅಂತೆಲ್ಲ ಯೂಸ್ ಮಾಡ್ತಾರೆ. ಈ ಗೊತ್ತಿಲ್ಲದಿರೋರು ಅವ್ರ ಬಗ್ಗೆ ಏನು ಹಿನ್ನೆಲೆ ಇರೋದಿಲ್ಲ, ಅವರನ್ನು ಹೋಗಿ ಮೀಟ್ ಮಾಡ್ತಾರೆ. ಅದರಿಂದ ಕೂಡ ಇದು ಈ ಥರ HIV ಪಾಸಿಟಿವ್ ಆಗಿರ್ಬೋದು. ಇಂಡಿಯಾದಲ್ಲೇ ಸಕ್ರಿಯವಾಗಿ 25,06,000 ಜನರಿಗೆ HIV ಪಾಸಿಟಿವ್ ಇದೆ. ಇದರಲ್ಲಿ ಇದು 2024 ಇದ್ರ ಪ್ರಕಾರ ಇದು 25,06,000 ಸಕ್ರಿಯ ಇದೆ ಟೋಟಲ್. ಅದರಲ್ಲಿ 14 ಲಕ್ಷ ಜನ ಏನು ಗಂಡಸರಿದ್ದಾರೆ, 11 ಲಕ್ಷ ಜನ ಮಹಿಳೆಯರಿದ್ದಾರೆ. ಇದರಲ್ಲಿ 15ರಿಂದ 20 ವರ್ಷ ಅಂತ ನೋಡೋದಾದರೆ ಕೇವಲ 0.6% ಜನ ಇದ್ದಾರೆ. ಯಾಕಂದರೆ ಈಗೆಲ್ಲ ಎಜುಕೇಟೆಡೇ ಆಗಿದ್ದಾರೆ, ಎಲ್ಲ ಪ್ರಿಕಾಕ್ಷನ್ಗಳನ್ನು ಯೂಸ್ ಮಾಡ್ತಿದ್ದಾರೆ. ರಾಜ್ಯದಲ್ಲಿ HIV ಸೋಂಕನ್ನು ತಡೆಗಟ್ಟಲಿಕ್ಕೆ ಮೊಬೈಲೈಸೇಷನ್ ಫಾರ್ ಏಡ್ಸ್ ಸುರಕ್ಷಾ ಅನ್ನೋ ಒಂದು ಮಾಸ್ ಕಾರ್ಯಕ್ರಮವನ್ನು ಕೂಡ ಈಗಿನ ಮಂತ್ರಿಗಳು ಆಯೋಜಿಸಿದ್ದಾರೆ. ಅದೇ ರೀತಿ ಇದು 8 ತಿಂಗಳ ಕಾಲ ನಡೆಯುತ್ತಂತೆ. ರೆಡ್ ಅಂಡ್ ರಿಬ್ಬನ್ ಅವೇರ್ನೆಸ್ ಕ್ಯಾಂಪೇನ್ ಅಂತ ಕರೀತಾರೆ ಇದಕ್ಕೆ. ಇದರಲ್ಲಿ ಏನೇನು ಮಾಡ್ತಾರೆ ಅಂತಂದರೆ, ಕಾಲೇಜು ವಿದ್ಯಾರ್ಥಿಗಳಿಗೆ HIV ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸ್ತಾರೆ. ಸರ್ಕಾರಿ ಕಚೇರಿಗಳ ಸಹಯೋಗದಲ್ಲಿ ಹೆಲ್ತ್ ಕ್ಯಾಂಪನ್ ಮಾಡುವುದು, QR ಕೋಡ್ ಆಧಾರಿತ HIV ಸೆಲ್ಫ್ ರಿಸ್ಕ್ ಅಸೈನ್ಮೆಂಟ್ ಅಂತ ಒಂದು ಇದಿರುತ್ತೆ. ಇದನ್ನ QR ಕೋಡ್ ಮುಖಾಂತರ ನಿಮ್ಗೆ ಏನಾಗಿದೆ, ಲಕ್ಷಣಗಳೇನು ಅನ್ನೋದನ್ನು ಇಲ್ಲಿ ತೋರಿಸ್ತಾರೆ. ಏನು ಅಪಾಯದ ಸಾಧ್ಯತೆ ಜಾಸ್ತಿ ಕಂಡು ಬಂದರೆ ICTC ಅಂದರೆ ಇಂಟಿಗ್ರೇಟೆಡ್ ಕೌನ್ಸೆಲಿಂಗ್ ಅಂಡ್ ಟೆಸ್ಟಿಂಗ್ ಸೆಂಟರ್, ಇಲ್ಲಿ ಪರೀಕ್ಷೆಗೆ ಒಳಪಡ್ಬೋದು. ಅದೇ ರೀತಿ ಏನು ನಮ್ಮ ಗೌರ್ಮೆಂಟ್ ಏನಿದೆ ಇದಕ್ಕೊಂದು ಆ್ಯಪ್ ಕೂಡ ಕಂಡಿಡಿದೆ, ಬ್ರೇಕ್ ಫ್ರೀ ಅಂತ. ಇದರಲ್ಲಿ ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಇದರಲ್ಲಿ 7-8 ಕ್ವಶನ್ಗಳನ್ನು ಕೇಳ್ತಾರೆ, ಅದಕ್ಕೆ ನೀವು ಆನ್ಸರ್ ಮಾಡಬೇಕು. ಅದೇ ರೀತಿ ನೀವು ಹೋಗಿ ಟೆಸ್ಟನ್ನು ಮಾಡಿಸ್ಕೋಬೇಕು. ಆನಂತರ HIV ಪರೀಕ್ಷೆ ಮಾಡ್ಕೊಳ್ಳೋದು ಕಡ್ಡಾಯ ಅಂತಂದರೆ ಅದಲ್ಲ. HIV ಆ್ಯಂಡ್ ಏಡ್ಸ್ ಪ್ರಿವೆನ್ಷನ್ ಆ್ಯಕ್ಟ್ 2017 ಪ್ರಕಾರ ಯಾವುದೇ ವ್ಯಕ್ತಿಗೆ HIV ಪರೀಕ್ಷೆ ಕಡ್ಡಾಯವಲ್ಲ. ಅವರೇ ಸೆಲ್ಫಾಗಿ ಹೋಗಿ, ಅವರಿಗೆ ಏನಾರು ಡೌಟ್ ಬಂದರೆ ಅವರು ಹೋಗಿ ಚೆಕ್ ಮಾಡಿಸ್ಕೊಳ್ತಕ್ಕಂಥದ್ದು. ಅವರಿಗೆ ಅಪಾಯ ಅಂತ ಕಂಡು ಬಂದರೆ ಮಾತ್ರ ಅವರು ಗೌರ್ಮೆಂಟಿಂದ ಸಲಹೆ ಪಡ್ಕೊಂಡು ಅವರು ಚೆಕ್ ಮಾಡಿಸ್ಕೊಳ್ತಕ್ಕಂಥದ್ದು. ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯವರ MD ಪದ್ಮ ಬಸವಂತಪ್ಪರು ಈ 7,000 ಟೆಸ್ಟ್ ಏನು ಪಾಸಿಟಿವ್ ಕುರಿತು
HIV ಪಾಸಿಟಿವ್ ಕುರಿತು ಮಾತನಾಡಿದರೆ ಕೇಳ್ಕೊಂಡು ಬನ್ನಿ. People get infected only because they don't know don't know and they are not aware. So they need to know that. And I have seen cases where people ask even, does AIDS still exist? Are people getting HIV? So when that scenario exists, we need to see that all people know that HIV is still here, it is still spreading. Every year I get 11 to 12,000 new cases, positive cases. Every year we are identifying. So it is spreading, it is there, especially due to the dating apps where they don't know the person's background and they are just meeting casually or for commercial activity. You should be very careful and see that if you are indulging, use protection, use condoms. And we also teach on the right use of condoms. So if they want training also, they can come to our centers and get information even on that. So we just want not only students, all public to be aware that HIV is still there. Please make use of the Break Free app. Just type Break Free. You will get to log in and then click. There are only 7 questions. It will take only 2 minutes and nowhere your personal information is asked, nowhere your personal information is collected. So we are just asking you to scan, analyze yourself if you feel you are positive or if you feel the result is risk, you are at risk is the answer you get. Just click on the counselor, speak to the counselor. ಅದೇ ರೀತಿ ನಮ್ಮ UT ಖಾದರ್ ಹೆಲ್ತ್ ಮಿನಿಸ್ಟರ್ ಕೂಡ ಇದೆಲ್ಲ ಸುಳ್ಳು ಮಾಹಿತಿ ಅಂತ ಮಾತನಾಡಿದ್ದಾರೆ. ಇದಕ್ಕೆ ಏನೇನು ಪ್ರಿಕಾಕ್ಷನ್ ಅನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಕೂಡ ಮಾತನಾಡಿದ್ದಾರೆ. ಅದು ಕೂಡ ಕೇಳ್ಕೊಂಡು ಬನ್ನಿ. AIDS Preventive Society under the Health Department of Karnataka, we are working for a awareness program and get the AIDS sickness zero in the state. As far as now, we are very well successful in controlling it. And we have complete data who are tested in the private hospital and who are in the government hospital. We are getting an app also, first time. So everyone will be in the list and we will monitor them with giving free medicines and other facilities. As for the Central NACO, they have sent a letter stating that according to theirs survey, according to number and population, that 56,000 is there, which is not false, and we don't agree. And we will write back to the NACO. When they give such a statement, just blankly and blindly they can't give. They should give it specific. This district, this one, this. They should. If they have got something to say like that, they should be very specific. Just blankly they can't tell something. So we are writing back to them. You please, simply, blindly you don't give any suggestions or any calculations or your survey on the data on population. Such sensitive issues, you should give it detail with the specific issues. And I'll talk to the health minister also concerning this. So henceforth also they should have a parameter how to judge and what to give. As far as now, our department is giving all type of awareness. And the future days, we want to more awareness should be given, and we want to make it a zero system in the state. ಡೇಟಿಂಗ್ ಆ್ಯಪ್ಗಳಿಂದನೇ ತುಂಬ ಈ ವೈರಸ್ ಬರ್ತದೆ. ಯಾಕಂದರೆ ಅದರಲ್ಲಿರ್ತಕ್ಕಂಥ ಪರ್ಸನ್ಗೆ ಹಿನ್ನೆಲೆ ಇರೋದಿಲ್ಲ, ಯಾವುದೋ ಮ್ಯೂಚುವಲ್ ಥರ ಮೀಟ್ ಆಗ್ತಾರೆ. ಇದನ್ನೆಲ್ಲ ಗೌರ್ಮೆಂಟ್ ಅಂಡರ್ ತಗೋಬೇಕು. ಅದೇ ರೀತಿ ಕಾಲೇಜ್ಗಳಲ್ಲಿ ಟೆಸ್ಟಿಂಗ್ ಮಾಡ್ತಾರೆ. ಇದೇನು 7,000 ಆಗಿದೆ ಅಂತ ಬಂದಾಗ ಕಾಲೇಜುಗಳಲ್ಲಿ 1-2 ಕಾಲೇಜಿಗೇನೆ ಸೇರಿ 1-2 ಕೇಸ್ ಪತ್ತೆ ಆಗಿರೋದು ಉಂಟು. ಅದು ಬಿಟ್ಟು ಮಾಸ್ ಆಗಿ ಎಲ್ಲೂ ಆಗಿಲ್ಲ. ಕರ್ನಾಟಕ ಈ HIV ಇದರಲ್ಲಿ 3ನೇ ಪ್ಲೇಸಲ್ಲಿದೆ. ಫಸ್ಟು ಮಹಾರಾಷ್ಟ್ರ ಇದೆ, ಆಮೇಲೆ ಆಂಧ್ರ ಇದೆ, ನಂತರ ಕರ್ನಾಟಕ ಇದೆ. ಟೋಟಲ್ ಆಗಿ 2,60,000 ರನ್ನಿಂಗ್ ಕೇಸ್ ಇದ್ದಾವೆ. ಅದರಲ್ಲಿ 2,05,000 ಜನ ಏನು ಪ್ರಿಕಾಕ್ಷನನ್ನು ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಿದ್ದಾರೆ. ಇನ್ನು 54,000 ಜನರಿಗೆ ಅವ್ರು ಯಾಕೋ ಇದ್ರ ಬಗ್ಗೆ ಸೀರಿಯಸ್ ತೊಗೊಂಡಿಲ್ಲ, ಅವರು ಟ್ರೀಟ್ಮೆಂಟನ್ನು ತೊಗೊಳ್ತಾ ಇಲ್ಲ. ಇವರಿಂದ 54,000 ಜನ ಏನಿದ್ದಾರೆ ಇವರಿಂದ ಸ್ಪ್ರೆಡ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವರಿಗೆ ಎಜುಕೇಷನನ್ನು ಕೊಡಬೇಕಾಗುತ್ತೆ, ಕೌನ್ಸಿಲಿಂಗನ್ನು ಕೊಡಬೇಕಾಗುತ್ತೆ. ಇವರಿಂದ 54,000 ಜನ ಮತ್ತೆ ಸ್ಪ್ರೆಡ್ ಮಾಡುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವರನ್ನು ಪತ್ತೆ ಹಚ್ಚಿ ಇವ್ರನ್ನ ಏನು ಟ್ರೀಟ್ಮೆಂಟ್ಗೆ ಒಳಪಡಿಸೋದು ಒಳ್ಳೆಯದು. ಇಲ್ಲಿ ಪೇರೆಂಟ್ಸ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ಭಯಪಡುವಂಥ ಅವಶ್ಯಕತೆ ಇಲ್ಲ. ಕಾಲೇಜಿನಲ್ಲಿ 7,000 ಮಾಸ್
HIV ಪಾಸಿಟಿವ್ ಆಗಿದೆ ಅನ್ನೋದು ಇದು ಸುಳ್ಳು ಸುದ್ದಿ. ಇದರಲ್ಲಿ ಎಲ್ಲ ಸೇರಿ ಅವರು ಅಷ್ಟು ಹೇಳಿರೋದು. ಏನು ಹೇಳಿ, ಎಲ್ಲವನ್ನು ಸೇರಿ ಆ ಏಜಿನ ಗ್ರೂಪರ್ 18ರಿಂದ 25 ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ತಪ್ಪಾಗಿ ಹೇಳಲಾಗ್ತಾ ಇದೆ. ನೀವು ಈ HIV ಏಡ್ಸ್ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳಿ. ನೀವು ಓದ್ತಕ್ಕಂಥ ಸಮಯದಲ್ಲೇ ಕೂಡ ಒಂದು ಸಪ್ರೇಟ್ ಚಾಪ್ಟರ್ನೇ ಇರುತ್ತೆ ಅದ್ರ ಬಗ್ಗೆ. ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋದ ಬಗ್ಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.